ನಮಸ್ತೆ ಬಂಧುಗಳೇ, ನಾನು ಸೋಮ್ ಸುಂದರ್ KS, ರಾಜ್ಯ ಉಪಾಧ್ಯಕ್ಷ, ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ. ನಾನು ಈ ದಿನ ಮೈಸೂರಿನಲ್ಲಿದ್ದೀನಿ. ಮೈಸೂರಿನಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಇವತ್ತು ಮೈಸೂರಿನ ಟೆರಿಷನ್ ಕಾಲೇಜ್ ಹತ್ರ ನಾನಿದ್ದೀನಿ. ಈಗ ಇಟ್ಕೊಳ್ಳಿ ಬಂಧುಗಳೇ, ನೋಡಿ ಕಾಮಗಾರಿ 2024ರಲ್ಲಿ ಇವ್ರಿಗೆ ಅವಕಾಶ ಇತ್ತು. ಇವರು ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಲಿಲ್ಲ. ಈಗ 2026ರಲ್ಲಿ ಇದೆಲ್ಲ ರಸ್ತೆಗಳು ಎಲ್ಲ ನಿರ್ಮಾಣ ಆದ ನಂತರ ಏನು ಗ್ಯಾಸ್ ಹಾಕ್ತೀವಿ ಅಂತ ಬಂದಿದ್ದಾರೆ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿರುವಂತಹ ರಸ್ತೆಗಳನ್ನು ಇವರು ಹೊಡೆಯೋದಕ್ಕೆ ನಿಂತಿದ್ದಾರೆ. ಕೇಳಿದ್ರೆ ಕಾರ್ಪೊರೇಷನ್ ಅವರು ಇವತ್ತು ಯಾವುದೇ ಇಂಜಿನಿಯರ್ಗಳು ಕೂಡ ಇಲ್ಲ. ಯಾವುದೇ ಕಾರ್ಪೊರೇಷನ್ನಲ್ಲಿ ಯಾವ ಇಂಜಿನಿಯರ್ ಕೂಡ ಮೈಸೂರಿನಲ್ಲಿಲ್ಲ. ದಾವಣಗೆರೆಯಲ್ಲಿ ಅವರು ಕ್ರೀಡಾ ಉತ್ಸವಕ್ಕೆ ಹೋಗಿದ್ದಾರೆ. ಆ ಸಮಯದಲ್ಲಿ ಇವರು ಗಾಡಿ ತಗೊಂಡು, ಗಾಡಿ ನಂಬರ್ ನೋಡಿ KA112779, ಈ ರೀತಿ ಇವರು ರಸ್ತೆ ಹಾಕೋದಕ್ಕೆ ಬಂದಿದ್ದಾರೆ. ದೊಡ್ಡ ದೊಡ್ಡ ಗಾಡಿಗಳನ್ನ ಕಾಲೇಜ್ ಮಕ್ಕಳಿಗೆ ತೊಂದರೆ ಕೊಟ್ಕೊಂಡು ಈ ಸಮಯದಲ್ಲಿ ಇವರು ಬಂದು ಇಷ್ಟು ಪೈಪ್ಗಳನ್ನ ಹಾಕೋದಕ್ಕೆ ನಿಂತಿದ್ದಾರೆ. ಯಾರಿಗೂ ಕೂಡ ಒಂದಿಷ್ಟು ಕೂಡ ಕಾಮನ್ ಸೆನ್ಸ್ನ ಉಪಯೋಗಿಸ್ಕೊಂಡು ನಾವು ಸಮಾಜದಲ್ಲಿ ಹೇಗೆ ನಮಗೆ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನುವಂಥ ವಿಚಾರ ಇವ್ರಿಗೆ ಯಾರಿಗೂ ಇಲ್ಲ. ಪರ್ಮಿಷನ್ ಮಿಲ್ ಗಯಾ ಹೈ, ಕ್ಯಾ ದಿಖಾಯಿಯೇ ಪರ್ಮಿಷನ್ ಕಿಧರ್ ಹೈ, ಪರ್ಮಿಷನ್ ದಿಖಾಯಿಯೇ, ನೋಡಿ ಯಾವ ರೀತಿ ಗಾತ್ರ ಜನರೇಟರ್ ತಂದು ಮುಂದೆ ಆನ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ ಅಂದ್ರೆ ಯಾರು ಹೇಳೋದು ಕೇಳೋದಿಲ್ಲ. ಎಲ್ಲ ಹಿಂದಿಯವರು ರಾಜ್ಯವನ್ನು ಲೂಟಿ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ. ಮೈಸೂರಿನಲ್ಲಿ ಒಬ್ಬರು ಕೂಡ ಕಮಿಷನರಿಂದ ಹಿಡಿದು ಯಾವ ಇಂಜಿನಿಯರ್ಗಳು ಕೂಡ ಇವತ್ತಿಲ್ಲ. ಈ ಗಾಡಿಗಳನ್ನ ತಂದು ಇಲ್ಲಿ ಕೆಲಸ ಮಾಡ್ತೀವಿ ಅಂತ ನಿಲ್ಸಿದ್ದಾರೆ. ಈ ರಸ್ತೆ ಗುಂಡಿಗಳನ್ನ ನೋಡಿ, ರಸ್ತೆಗಳು ಯಾವ ತರ ಇದೆ. ಈಗ ತಾನೇ ರೆಡಿ ಮಾಡದಂತ ರಸ್ತೆಗಳನ್ನ ಆಗದೆ ನಾವು ಹಾಳು ಮಾಡೋದಕ್ಕೆ ನಿಂತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಬಂಧುಗಳೇ, ಇದು ಟೆರಿಷನ್ ಕಾಲೇಜ್ ನಡೀತಾ ಇದೆ. ಕಾಲೇಜ್ ನಡೆಯೋ ಸಂದರ್ಭದಲ್ಲಿ ಇವರು ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪರ್ಮಿಷನ್ ಇರೋದು 2024ರಲ್ಲಿ ಇವ್ರಿಗೆ ಅವಕಾಶ ಇತ್ತು. ಈಗ ನಿಲ್ಸಿದ್ದಾರೆ. ಈ ನಿಲ್ಸಿರುವಂತ ರಸ್ತೆ ಗುಣಮಟ್ಟವನ್ನ ನೋಡಿ ಯಾವ ರೀತಿ ಅಗದು ಬಗದು ಹಾಕುವಂಥದ್ದು. ಎಲ್ಲಿ ಬೋರ್ಡ್ ಹಾಕಿದ್ದಾರೆ ಇವ್ರು, ಯಾರು ಬೋರ್ಡ್ ಹಾಕ್ತಾ ಇದ್ದಾರೆ, ಯಾರು ಇದು ಮಾಡ್ತಾ ಇದ್ದಾರೆ ತೋರಿಸ್ಕೊಂಡು ಬನ್ನಿ. ಹಾಗೇನೆ ಇವ್ರಿಗೆ ಯಾವುದೇ ನೀತಿ ನಿಯಮ ಇಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಸ್ತೆ ಮಾಡಿರ್ತಾರೆ. ಆ ರಸ್ತೆನ ಇವರು ಒಂದು ನಿಮಿಷದಲ್ಲಿ ಕಿತ್ತಿ ತಮ್ಮ ಕೆಲಸ ಏನಾಗಬೇಕು ಅದನ್ನು ಮಾಡ್ಕೊಳ್ತಾರೆ. ಯಾವುದೇ ಕಾನೂನಿಗೆ ಗೌರವ ಇಲ್ಲ. ಅಣ್ಣ, ಓ ಅಣ್ಣ, ಬರೀ ಯಾವ ರೀತಿ ರಸ್ತೆನ ಹಾಳುಗೆಡಿಸ್ತಾ ಇದ್ದಾರೆ. ಅಷ್ಟೇ ಇನ್ಚಾರ್ಜು ಅವಾಗಲೇ ಹೇಳಿದ್ದೆ, ಪೊಲೀಸ್ಗೆ ಫೋನ್ ಮಾಡಿದ್ದೆ ಅಲ್ವಾ. ಮತ್ತೆ ನೋಡಿ ಕಾಲೇಜ್ ಇದೆ, ಕಾಲೇಜ್ ಮುಂದೆ ನೀವು ಹಳ್ಳ ತೆಗಿತಾ ಇದ್ದೀರಿ. ನಾನು ಹೇಳಲಿಲ್ಲ ನಿಮಗೆ ಆಫ್ ಮಾಡು, ಸ್ಟಾಪ್ ಮಾಡ್ಬೇಕಂತ. ಎಲ್ಲಿ ಪರ್ಮಿಷನ್ ಇದೆ ನಿಮಗೆ? पुलिस वाले का काम नहीं है. आज कोई इधर नहीं है. कारपोरेशन वाला कौन है इधर? नहीं है. परमिशन किधर है? दिखाइए इधर. वो 24 का है, 26 का नहीं है. ನೋಡಪ್ಪ, ರೆಕಾರ್ಡ್ ಆಗ್ತಾ ಇದೆ. ನಿನ್ ಗಾಡಿ ಏನಾದ್ರು ರೆಕಾರ್ಡ್ ಆದ್ರೆ ಕೆಲಸ ಮಾಡಿದ್ರೆ ಗಾಡಿ ಗಾಡಿ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಎಲ್ಲಪ್ಪ ನಿಮ್ ಗಾಡಿ ನಂಬರು? ಗಾಡಿ ನಂಬರ್ ಎಲ್ಲಪ್ಪ?
KA44M337 ಕಾರ್ಪೊರೇಷನ್ ಅಲ್ಲಿ ಇವತ್ತು ಯಾರು ಇಲ್ಲ. ಯಾರು ಇಲ್ಲದೆ ಇದ್ದಾಗ ಇವರು ಕದ್ದು ಕೆಲಸ ಮಾಡ್ತಾ ಇದ್ದಾರೆ. ತಡೆ ಹಿಡಿದಿದ್ರು ಕೂಡ ಕೆಲಸ ಮಾಡ್ತಾರೆ ಅಂದ್ರೆ ಯಾರು ಇಲ್ಲದೆ ಇದ್ದಾಗ ಹೇಗೆ ಕೆಲಸ ಮಾಡೋದು ಸಾಧ್ಯ? 24 ಕೆಲಸ ಮಾಡ್ತಾರೆ. ನೋಡಿ ಯಾವ ರೀತಿ ಹಾಳು ಮಾಡಿ ಹಾಕಿದ್ದಾರೆ ರಸ್ತೆಗಳನ್ನು ನೋಡಿ. ಅದು ತೋರಿಸಿ ಇದೆಲ್ಲ ಯಾವ ರೀತಿ ಹಳ್ಳ ನೋಡಿದ್ದಾರೆ. ಯಾರು ಇದೇ ಇಲ್ಲ, ಎಲ್ಲ ಹೊರಗಡೆಯಿಂದ ಬರ್ತಾರೆ. ನೀವೆಲ್ಲಿ ಅವರಣ್ಣ? ನಿಮಗೆ ಸಂಬಳ ಕೊಡ್ತಾ ಇದಾರ ಸರಿಯಾಗಿ? ಡೈಲಿ ಸಂಬಳನಾ? ಹಾಂ ಸರಿ. ನೀವೇನೋ ಕೆಲಸ ಕೂಲಿಗೆ ಮಾಡ್ತೀವಿ. ಇವರು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ತವ್ರೆ. ಇಡೀ ರಾಜ್ಯದ ಜಾಗ ಎಲ್ಲ ಹೊಡೆದಾಕ್ತಾ ಇದಾರೆ. ನೀವು ಹೊಟ್ಟೆಪಾಡಕ್ಕೆ ಮಾಡೋರು ನೀವು. ಆದ್ರೆ ಇಲ್ಲಿ ನೋಡಿ ಮೋರಿ ಪರ್ಮಿಷನ್ ಇಲ್ಲ, ಅಲ್ಲಿಗೆ ಪರ್ಮಿಷನ್ ಇಲ್ಲ. ಯಾರಿಗೆ ಇಷ್ಟ ಬಂದಂಗೆ ಕೆಲಸ ಮಾಡ್ತಾರೆ ಇವರು ಮೈಸೂರು ಒಳಗಡೆ. ತಡೆ ಹಿಡಿದಿದ್ರು ಕೂಡ ಈ ಕೆಲಸ ನಡೀತಾ ಇದೆ ಅಂದ್ರೆ ಇವ್ರು ಎಷ್ಟು ದೊಡ್ಡ ಮಟ್ಟದಲ್ಲಿ ಹುನ್ನಾರಗಳನ್ನ ನಡೆಸ್ತಾರೆ, ಯಾವ ರೀತಿ ಇವರು ರಾಜ್ಯವನ್ನ ಲೂಟಿ ಮಾಡೋದಕ್ಕೆ ನಿಂತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನೋಡಿ ಬಂಧುಗಳೇ, ಇವರು ಯಾರಿಗೂ ಎದುರೋದಿಲ್ಲ. ಇವರು ತಮ್ಮ ಕೆಲಸವನ್ನ ತಾವು ಹೇಗೆ ಅಚ್ಚುಕಟ್ಟಾಗಿ ನೋಡಿ ಬೆಳಗ್ಗೆಯಿಂದ ಎಲ್ಲ ತೆಗೆದ್ರು ಮುಚ್ಚಿಬಿಟ್ರು ಹೋಗ್ಬಿಡ್ತಾ ಇದ್ದಾರೆ. ರಾಜ್ಯದ ಜನಕ್ಕೆ ಇವ್ರಿಗೆ ರಾಜ್ಯದ ಕಾನೂನು ಬಗ್ಗೆ ಇವ್ರಿಗೆ ಅರಿವಿಲ್ಲ. ರಾಜ್ಯದ ಏನೇ ಹಾಳಾದರೂ ಕೂಡ ಇವ್ರಿಗೆ ಚಿಂತೆ ಇಲ್ಲ. ನಾವು ಇವತ್ತು ಮೈಸೂರು ಕಮಿಷನರ್ಗೆ ಕರೆ ಮಾಡಿದ್ರೆ ಮೈಸೂರು ಕಮಿಷನರ್ ಫೋನ್ ಎತ್ತೋದಿಲ್ಲ. ಏನು AC ಅವರು ಈ ಭಾಗದ AC ಅವರಿಗೆ ಕರೆ ಮಾಡಿದ್ರೆ ಅವರು ರೆಸ್ಪಾನ್ಸಿಬಲ್ ಯಾರಿಗೆ ಮುಂದಕ್ಕೆ ಹಾಕ್ತಾರೆ. ನಾವು ಪೊಲೀಸರಿಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ಪೊಲೀಸರು ಕಾರ್ಪೊರೇಷನ್ ಇಂದ ಮಾಹಿತಿ ಬರಲಿ, ಅವ್ರು ಮಾಹಿತಿ ಕೊಟ್ಟರೆ ಮಾತ್ರ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಇವರು ಒಬ್ಬರಿಗೆ ಒಬ್ಬರು ಹೊಂದಾಣಿಕೆ ಮಾಡಿಕೊಂಡು ತಮ್ಮ ಹಣವನ್ನು ತಾವು ಅಚ್ಚುಕಟ್ಟಾಗಿ ಭದ್ರವಾಗಿ ಇಟ್ಕೊಂಡು ಕೊಟ್ಟಿದ್ದಾರೆ. ಜನಗಳ ಲೂಟಿ ಮಾಡುವಂಥವ್ರು ಲೂಟಿ ಮಾಡ್ತಾ ಇದ್ದಾರೆ. ರಸ್ತೆ ಈಗ ತಾನೇ ಆಗಿದ್ದಂಥ ರಸ್ತೆ ಈ ರೀತಿ ಖರಾಬ್ ಆಗಿ ರೆಡಿ ಮಾಡ್ತೀವಿ ಅಂತಾರೆ. ಇವ್ರಿಗೆ ಪರ್ಮಿಷನ್ ಇಲ್ಲ. ಇವ್ರಿಗೆ 24ರಿಗೆ ಕೊಟ್ಟಿತ್ತು. 24ರಿಂದ ಏನ್ ಮಾಡ್ತಾ ಇದ್ರು ಇವರು? ಇದೆಲ್ಲ ವಿಚಾರ ಇದೆ. ನಾವು ಅದನ್ನೇ ಮಾತಾಡೋದಕ್ಕೆ ಬಂದಿದ್ದೀವಿ. ದಯಮಾಡಿ ಯಾರು ಕಾರ್ಪೊರೇಷನ್ ಕಮಿಷನರು ಮೈಸೂರಿನಲ್ಲಿ ಇದ್ದಾರೆ ಅವ್ರಿಗೆ ನಾವು ಈ ವಿಚಾರನ ಗಮನಕ್ಕೆ ತರ್ತೀವಿ. ನೋಡಿ ಎಷ್ಟು ಬೇಗ ರಸ್ತೆನ ಅಗೆದ್ಬಿಟ್ರು, ಎಷ್ಟು ಬೇಗ ರಸ್ತೆಗಳನ್ನ ಮುಚ್ಚಿಬಿಟ್ರು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಬಂಧುಗಳೇ, ಇವರು ಒಟ್ಟಿನಲ್ಲಿ ರಾಜ್ಯವನ್ನ ಸುಲಿಗೆ ಮಾಡೋದ್ರಲ್ಲಿ ಉತ್ತರ ಭಾರತೀಯರು ಭಾಷೆ ಬರೆದ ಜನಗಳು ಇವತ್ತು ರಾಜ್ಯವನ್ನ ಹಿಡಿತ ಸಾಧಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ ಹಿಡಿತ ಸಾಧಿಸಿಕೊಂಡು ತಮಗಿಷ್ಟ ಬಂದ ಹಾಗೆ ತಮ್ಮ ಆಡಳಿತವನ್ನ ಯಾವುದೋ ಒಬ್ಬ ಅಧಿಕಾರಿಗಳಿಗೆ ಲಂಚ ಕೊಡ್ತಾ ಏನೆಲ್ಲ ಅವರಿಗೆ ಸೇವೆಗಳನ್ನ ಮಾಡ್ತಾ ಇವರು ಇಡೀ ಕರ್ನಾಟಕವನ್ನ ಲೂಟಿ ಮಾಡ್ತಾ ಇದ್ದಾರೆ. ನಾವು ಇದನ್ನ ಕೇಳ್ತಾ ಇರುವಂಥದ್ದು. ಒಂದು ಕೇಳೋಣ. ಒಂದು ಕಾಮಗಾರಿ ಮಾಡಬೇಕಾದ್ರೆ, ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟೆಲ್ಲ ಸತಾಯಿಸ್ತಾರೆ. ಆದರೆ ಇವರು ಉತ್ತರ ಭಾರತೀಯರು ಏನು ಬೇಕಾದರೂ ಮೈಸೂರಿನಲ್ಲಿ ಮಾಡೋದಕ್ಕೆ ಅವಕಾಶ ಇದೆ ಅಂದರೆ ಇದು ಯಾವ ರೀತಿಯ ನ್ಯಾಯ? ಸರ್ಕಾರಗಳು ಇದ್ರ ಬಗ್ಗೆ KRS ಪಕ್ಷ ಧ್ವನಿ ಎತ್ತುತ್ತಾ ಇರೋದು ಇವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ವಾ? ಜನತೆ ಅರ್ಥ ಮಾಡ್ಕೋಬೇಕು. ಈ ನೀಚ ಜನಗಳು ನೋಡಿ, ಈ ಶಾಲೆ ಇತ್ತು, ಶಾಲೆ ಮುಂದ್ಗಡೆ ತೆಗೆದು ಅಗದಾಕಿದ್ದಾರೆ. ಬೆಳಗ್ಗೆ ಕೆಲಸ ಮಾಡಿದ್ದಾರೆ. ಹೇಗೆ ಈ ಶಾಲೆ ಮುಂದೆ ಕೆಲಸ ಮಾಡೋದಕ್ಕೆ ಇವ್ರಿಗೆ ಅವಕಾಶ ಇದೆ? ಎಲ್ಲಿ ಬೋರ್ಡ್ ಇದೆ? ಏನು ಕಾಮಗಾರಿ ಅಂತ ಬೋರ್ಡ್ ಇದೆ? ಏನೋ ಒಂದು ಹಾಕೊಳ್ತಾರೆ, ಬ್ಯಾರಿಕೇಡ್ ಹಾಕ್ತಾರೆ, ಇಲ್ಲಿ ಕೆಲಸ ಮಾಡ್ತಾರೆ. ರಸ್ತೆ ಇದು ಹೈವೇ ರಸ್ತೆ, ತೋರಿಸಿ ಬಸ್ಗಳು ಓಡಾಡ್ತಾರೆ, ಟ್ರಾಫಿಕ್ ಆಗುತ್ತೆ. ಈ ರಸ್ತೆನ ಅಗದಾಕ್ತಾರೆ ಅಂದರೆ ಇವ್ರು ಎಲ್ಲಿವರೆಗೆ ಬಂದಿದ್ದಾರೆ? ಕೆಲಸನ ಆಕ್ಚುಲಿ ಇದನ್ನ ನಿಲ್ಲಿಸಿರೋ ಅಂತ ಕೆಲಸವನ್ನ ಅಧಿಕಾರಿಗಳು ಇಲ್ಲದ ಸಮಯದಲ್ಲಿ ಕೆಲಸ ಮಾಡಿ ಮುಗಿಸೋದಕ್ಕೆ ನಿಂತಿದ್ದಾರೆ. ಇವತ್ತು ಯಾವುದೇ ಅಧಿಕಾರಿಗಳು ಮೈಸೂರಿನಲ್ಲಿ ಇಲ್ಲ, ಇಂಜಿನಿಯರ್ಗಳು ಕೂಡ ಇಲ್ಲ. ನಾನು ಇಂಜಿನಿಯರ್ಗೆಲ್ಲ ಕರೆ ಮಾಡಿದ್ದೀನಿ, ಯಾವುದೇ ಇಂಜಿನಿಯರ್ ಕೂಡ ಇಲ್ಲಿಲ್ಲ ಸ್ಥಳದಲ್ಲಿ.
ಮಾಡಬಾರ್ದು ಕೆಲಸಗಳನ್ನ ಮಾಡುವಂಥದ್ದು ನೀವೆಲ್ಲ ಇದಕ್ಕೆ ಸಂಬಂಧಪಟ್ಟವರ ಟೆಲಿಫೋನ್ ಅವರು ನಿಮಗೆ ಮಾಹಿತಿ ಕೊಟ್ಟಿದ್ರೆ ಇವ್ರು ನಾವು ರಸ್ತೆ ಆಗಿದ್ದೀವಿ ಅಂತ ಮತ್ತೆ ನೀವೇನ್ ಬಂದ್ರಿ ಇಲ್ಲಿಗೆ ನಮ್ ಕೆಲಸ ಮಾಡಕ್ ಬರ್ಲೇಬೇಕಲ್ವ ಅಲ್ಲ ನಿಮ್ ಈಗ ಇವ್ರು ಮಾಹಿತಿ ಕೊಡದಾನೆ ನಿಮ್ಗೆ ಏನಾದ್ರು ಕಟ್ ಮಾಡಾಕ್ಬಿಟ್ರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಯಾವತ್ತ ಹಾಕಿದ್ದಾರೆ ಏನಂತ ತೋರಿಸಿ ಅದೆಲ್ಲಿದೆ ತೋರಿಸಿ ಲೈನ್ ಹೋಯ್ತಾ ಇದೆ ತೋರಿಸಿ ನಿಮ್ಮ ಹತ್ರ ಏನಿದೆ ಮಾಹಿತಿ ನೀವು ಬಂದಿದ್ದೀರಲ್ಲ ರೆಕಾರ್ಡ್ ಆಗ್ತಾ ಇದೆ ಈಗ ನೀವು ಬಂದಿದ್ದೀರಿ ಕೆಲಸ ಮಾಡೋದಕ್ಕೆ ನಿಮ್ಗೆ ಏನಾದ್ರು ಮಾಹಿತಿ ಇತ್ತಲ್ವಾ ಇರ್ಬೇಕಲ್ಲ ಅವ್ರು ಈಗ ಅವ್ರು ಕೆಲಸ ಮಾಡ್ತಾರೆ ಅವ್ರಿಗೆ ಪರ್ಮಿಷನ್ ಇಲ್ಲ ಅವ್ರು ಕೆಲಸ ಮಾಡೋದಕ್ಕೆ ಅವ್ರು ಹೇಳ್ತಾ ಇದಾರೆ ಪರ್ಮಿಷನ್ 24 ತಗೊಂಡಿರೋದು 24 ಇದೆಯಾ ಅಲ್ವಾ ನೀವು ಸೇವ್ ಆಗ್ತಿದೆ ಅಂತ ನೀವು ಹಂಗೆಲ್ಲ ಕೇಳ್ಬೇಕಲ್ಲ ನೀವು ನಮಗೆ ಮಾಡಂಗಿಲ್ಲ ಇದು ಅಂತ ಈಗ ಯಾಕೆ ಕೇಳಲಿಲ್ಲ ನೀವು ಯಾರು ಐಆರ್ ಆಫೀಸರ್ಗಳ ನಿಮ್ಮವನು ಹೇಳಿ ಹೇಳಿ ಅದೆಲ್ಲಿದೆ ಕೊಡಿ ತೋರಿಸಿ ಇವರೆಲ್ಲ ಟೇಬಲ್ ಕಟ್ ಆಗುತ್ತೆ ಬಾತ್ರೂಮ್ ಚೇಂಬರ್ ಕಟ್ ಆಗುತ್ತೆ ಇಡೀ ವ್ಯವಸ್ಥೆ ಕೆಡಿಸ್ಬಿಟ್ಟು ಹೊಂಟೋಗ್ಬಿಡ್ತಾರೆ ನರಳೋರು ಇಲ್ಲಿಯವ್ರು ತಾನೇ ನರಳೋದು ಇಲ್ಲಿಯವ್ರು ನರಳ್ತಾ ಇರಲಿ ಇವ್ರು ಯಾರೋ ಬಂದ್ರು ಅಲ್ಲಿಂದ ಉತ್ತರ ಭಾರತದಿಂದ ಜೈಕಾರ ಹಾಕೊಂಡು ಹೋಗ್ಬಿಡ್ತಾರೆ ಇವರು 4-5 ಜನ ದುಡ್ಡು ಮಾಡ್ಕೊಂಡು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಹೊರಟೋಗ್ತಾರೆ ಇಲ್ಲಿ ಯಾವನ್ನು ಕೇಳಬಾರ್ದು ಇಲ್ಲಿ ಇವ್ರಿಗೆ ಇಷ್ಟ ಬಂದಂಗೆ ಇವರು ರಾಜ್ಯ ಆಳ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿ ರಾಜಕಾರಣಿಗಳಿಗೆ ಒಂದಿಷ್ಟು ಬಿಸ್ಕೆಟ್ ನಾಯಿಗಳಿಗೆ ಬಿಸ್ಕೆಟ್ ಬಿಸಾಕ್ತಾರಲ್ಲ ಹಂಗೆ ಬಿಸಾಕ್ಬಿಡ್ತಾರೆ ಆ ರಾಜಕಾರಣಿಗಳು ಅದನ್ನ ನೆಕ್ಕೊಳ್ತಾರೆ ಇವರು ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಈಗ ತಾನೇ ಕಾಡಿ ಬೇಡಿ ರಸ್ತೆ ಮಾಡಿಸ್ಕೊಂಡಿದೀವಿ ಆ ರಸ್ತೆ ಮಾಡಿರೋದ್ರಲ್ಲಿ ಆಲ್ರೆಡಿ ಈಗ ಕಿತ್ತಾಕ್ತಾ ಕೂತಿದ್ದಾರೆ ಅಂದ್ರೆ ಇವ್ರಿಗೆ ಪರ್ಮಿಷನ್ ಇಲ್ಲ ಹೇಳೋಣ ಎಲ್ಲಣ್ಣ ಹಾಕೋರೆ ಏನಂತ ಹಾಕೋರೋಣ ಅಲ್ಲ ಅದೊಂಚೂರು ಲೈಟ್ ಜಾಸ್ತಿ ಮಾಡೋಣ ಕಾಣೋದಿಲ್ಲ ಯಾವ ಒಬ್ಬ ಕಮಿಷನರ್ಗಾಗ್ಲಿ ಇಂಜಿನಿಯರ್ಗಾಗ್ಲಿ ಮಾಹಿತಿನೇ ಇಲ್ಲ ಯಾರೇ ಇಂಜಿನಿಯರ್ ಇಲ್ಲಿಗೆ ಇಂಜಿನಿಯರ್ ಗೊತ್ತಾ ನಿಮ್ಗೆ ಯಾರು ಗೊತ್ತಿಲ್ಲ ನಿಮ್ಗೆ ಬೆಳಗ್ಗೆನ ಹೇಳಿದ್ದೀನಿ ಕೆಲಸ ಮಾಡಬೇಡ್ರಿ ಅಂತ ಅಲೆ ಮಾಡಿದ್ದಾರೆ ಇಲ್ಲಿ ಮಾಡ್ತಾ ಇದೀವಿ ಅಂತ ಹಾಕಿದ್ದಾರೆ ನೀವು ಬಂದ್ಬಿಟ್ಟಿದ್ದೀರಾ ಅಷ್ಟೇ ಆದ್ರೆ ನೋಡಿ ಅವ್ರಿಗೆ ಪರ್ಮಿಷನ್ ಇಲ್ಲ ರೀ ನಿಲ್ಸ್ಬಿಟ್ಟಿದ್ದಾರೆ ಇಲ್ಲಿ ಮಾಡಬಾರ್ದು ಅಂತ ಕಮಿಷನ್ ಇವರು ಏನು ಅಂಡರ್ ಗ್ರೌಂಡ್ ಆಗಿ ಒಳಗಡೆಯಿಂದ ಅದಕ್ಕೇನಂತಾರೆ ಅದಕ್ಕೆ HD ಮಾಡ್ಬೇಕಾಗಿತ್ತು ಅಲ್ಲಿ ದುಡ್ಡು ಉಳಿಸೋದಕ್ಕೆ ಸಲುವಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಇವ್ರಿಗೆ ದುಡ್ಡು ಉಳಿಸ್ಬಿಡ್ಬೇಕು ಇದಾದ್ರೆ ಬಹಳ ಈಸಿಯಾಗಿ ಕಿತ್ತಾಕ್ಬಿಡ್ಲಿ ಯಾರ್ದಾದ್ರೂ ಕಿತ್ತೋಗ್ಬಿಡ್ಲಿ ಇವ್ರ ಕೆಲಸ ತಗೊಂಡಿರೋದೇ ರಸ್ತೆ ಒಳಗಡೆ ನಾವು ಕೆಲಸ ಮಾಡ್ತೀವಿ ಅಂತ ಆದ್ರೆ ಆ ಕೆಲಸಕ್ಕೆ ಜಾಸ್ತಿ ಹಣ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಇವ್ರು ಒಂದೇ ಉಸಿರಿಗೆ ಈ ಕೆಲಸ ಮಾಡ್ತಾರೆ ಆದ್ರೆ ಈ ಕೆಲಸ ಮಾಡುವಂತದಕ್ಕೆ ಅವಕಾಶ ಇಲ್ಲ ನೋಡಿ ಯಾರಾದ್ರೂ JCB ಅವರು ಲೋಕಲ್ ಅವರು ಪಾಪ ಅವ್ರ ಗಾಡಿ ಇಲ್ಲಿ ಕೆಲಸ ಮಾಡಿದ್ರೆ ಇವ್ರು ಯಾರು ಬರೋದಿಲ್ಲ ಇವರೆಲ್ಲ ಓಡೋಗ್ಬಿಡ್ತಾರೆ ಉತ್ತರ ಭಾರತಕ್ಕೆ ಎಲ್ಲಪ್ಪ ಕರಿಯಪ್ಪ ಅದೇನೇ ಇಂಜಿನಿಯರ್ ಲಿಸ್ಟ್ ಐತೆ ಅಂದಲ್ಲ 24 ಲಿಸ್ಟ್ ತಗೊಂಬಂದು ತೋರಿಸ್ತಿದ್ದಲ್ಲ ಹಲೋ 24 का लिस्ट दिखाया ना 25 का है आपको दिखाया फिर आप बोले वो 24 का नहीं है मैं पुलिस वाले के पास गया वो जमा किया वो परमिशन दिया वाला पुलिस स्टेशन से ट्रैफिक पुलिस आया था मेरे पास उसने परमिशन दिया उनका हेड है वो ACC करके है उनका हेड वो परमिशन बने हिटಕೊಳ್ಳಿ ಅಣ್ಣ ಅವನು ಏನು ಹೇಳ್ತಾ ಇದ್ದಾನೆ ಪೊಲೀಸ್ನವರು ಪರ್ಮಿಷನ್ ಕೊಟ್ಟಿದ್ದಾರಂತೆ बात हुआ तो 5 मिनट रुकिए आ रहा है लेकर पुलिस वो काम करने के लिए आपको परमिशन दे दिया परमिशन दिया हुआ है आप जो क्या बोल रहे हैं वो आए नहीं पुलिस वाले क्या बोल रहे हैं मेरी बात सुनिए जबरदस्ती क्यों हल्ला कर रहे हैं आप पहले हमारी बात सुनिए आपका बात सुनता है मैंने हमें सुबह बता के गया नहीं है आपने पुलिस को कंप्लेंट किया पुलिस हमारे पास आया मैं मेरा 7 PM मतलब प्रोजेक्ट मैनेजर मेरा जाके नजरबाद पुलिस स्टेशन में बैठे उनसे डिस्कस हुआ ठीक है मेरा PM बोले कि आप काम चालू रखो सेफ्टी में काम करो मेरा सेफ्टी है सेफ्टी किधर है ना कितना सेफ्टी है क्या कामगारी करके लिखा हुआ है कामगारी गैस लाइन मालूम है देश को मालूम है ये हमारा कंपनी नहीं कंपनी आपका कंपनी है ये सरकार की कंपनी नहीं है वो ये लोगों का कंपनी है मैसूर का कंपनी नहीं है आपका प्राइवेट है वो ठीक है मेरा PM आ रहा है ना बात हो जाएगा उसमें क्या है ಬಂಧುಗಳೇ ನೋಡಿ ಇವರೆಲ್ಲ ಹಿಂದಿ ನಾಡಿನಿಂದ ಬಂದಂತವರು ಇಡೀ ರಾಜ್ಯದಲ್ಲಿ ಒಂದಲ್ಲ ಒಂದು ರೀತಿ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಇವರು ಗ್ಯಾಸ್ ಕೆಲಸವನ್ನ 2024ರಲ್ಲಿ ಮಾಡಬೇಕಾಗಿತ್ತು ಆದ್ರೆ 26ರಲ್ಲಿ ಮಾಡ್ತಾ ಇದ್ದಾರೆ ಇವರಿಗೆ ಪರ್ಮಿಷನ್ ಇಲ್ಲ ಕಾರ್ಪೊರೇಷನ್ ತಡೆ ಒಡ್ಡಿದೆ ಆದ್ರೂ ಈಗೆಲ್ಲ ಡಾಂಬರೀಕರಣ ಆದ ನಂತರ ಇವರು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕಮಿಷನರ್ ಬರೋವರೆಗೆ ಇವರಿಗೆ ನಾವು ಕೇಳ್ತಾ ಇದೀವಿ ಅವ್ರು ಯಾರಿದ್ದಾರೆ ಕರ್ಕೊಂಡ್ಬರ್ಲಿ ಕಾರ್ಪೊರೇಷನ್ ನಮ್ದು ಇದು ರೀ ಜಾಗ ನಮ್ಮೂರು ಹಾಳಾಗ್ತಾ ಇದೆ ಯಾರು ಹೇಳ್ತಾರೆ ಯಾರು ಹೇಳಲ್ಲ ಕೇಳಲ್ಲ ಅಂದ್ಬಿಟ್ಟ ಕ್ಷಣಕ್ಕೆ ಯಾರೋ ಒಬ್ಬ ಬರ್ತಾನೆ ಆ ಕಡೆ ಈ ಕಡೆ ಪಕ್ಕದ ಊರಿಂದ
ಅವನ ದುರಾಂಕಾರಕ್ಕೆ ನಾವು ಇಲ್ಲಿ ಬೆಳಗ್ಗೆ ಸಂಜೆ ಇವರ ಒತ್ತಡದಲ್ಲಿ ಇವರ ನೋವಲ್ಲಿ ನಾವು ನರಳ್ತಾ ಇರೋದು. ನಮ್ಮ ಊರಿನಲ್ಲಿ ಏನೋ ಒಂದಿಷ್ಟು ರಸ್ತೆ ಚೆನ್ನಾಗುತ್ತೆ ಅಂದ್ರೆ ಆ ರಸ್ತೆ ಚೆನ್ನಾಗೋಷ್ಟ್ರೊಳಗಡೆ ಆಲೆ ಮತ್ತೆ ಇವಳು ಕೀಳೋದಕ್ಕೆ ತಯಾರಾಗ್ಬಿಡ್ತಾರೆ. ಕೇಳೋಣ ಅದನ್ನ ಯಾರಿದ್ದಾರೆ ಅಂತ. ನಾನು ಬೆಳಗ್ಗೆಯಿಂದ ಎಲ್ಲ ಕಮಿಷನರ್ ಕಚೇರಿ ಕರೆ ಮಾಡಿದ್ದೀನಿ. ಯಾವುದೇ ಕಮಿಷನರು ಫೋನ್ ಎತ್ತಾ ಇಲ್ಲ. ಮೈಸೂರು ಕಾರ್ಪೊರೇಷನ್ ಕಮಿಷನರು ಫೋನ್ ಎತ್ತೋದಕ್ಕೆ ತಯಾರಿಲ್ಲ. ಕರೆ ಮಾಡಿದ್ರೆ ಕರೆನ ಸ್ವೀಕಾರ ಮಾಡೋದಿಲ್ಲ. ಏನಿದು ಇವ್ರದ್ದು ಆಟ? ಇವ್ರನ್ನೆಲ್ಲ ಕಳ್ಳರನ್ನ ಅಲ್ಲಿಂದ ಉತ್ತರ ಭಾರತದಿಂದ ಕರ್ಕೊಂಡ್ಬಂದು ಬಿಟ್ಬಿಟ್ಟು ಇವ್ರಿಗೆ ತಮಗಿಷ್ಟ ಬಂದಂಗೆ ಕೆಲಸ ಮಾಡಲಿ ಅಂತ ಬಿಟ್ಟಿದ್ದಾರೆ. ಜನಗಳಿಗೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕಂಪನಿ ಅಂತೆ ನೋಡಿಯಪ್ಪ. ಅವನ ಹೆಸರು ಕಂಪನಿ, ಅವನೇನು ಹಾಕೊಂಡಿದ್ದಾನೆ ಪ್ರಥಮ್ EPC ಪ್ರಾಜೆಕ್ಟ್ ಲಿಮಿಟೆಡ್ ಅಂತ. ಹಂಗೆ ಹಾಕಬಿಟ್ರೆ ಅವ್ನು ಎಲ್ಲಿ ಬೇಕಾದ್ರೂ ರಾಜನ ಅವನು. ಅವ್ನ ಕಂಪನಿದು 4 ಬೋರ್ಡ್ ಹಾಕಬಿಟ್ರೆ ಅವ್ನು ರಾಜ. ಅವ್ನು ಕೆಲಸ ಮಾಡ್ತಾನೆ ಅಂತನಾ? ಅವ್ನು ಕೆಲಸ ಮಾಡ್ತಾನೆ, ಅವ್ನಿಗೆ ಬಿಟ್ಬಿಡ್ಬೇಕು ಅಂತನಾ? ಇದು ಇಲ್ಲಿದೆ ಲೋಕಲ್ದೆ JCB ಗಾಡಿ. ಲೋಕಲ್ದು. ಅವ್ರು ಯಾರು ಲೋಕಲ್ ನಂಬರ್ ಇದೆ K44M337. ಯಾರಣ್ಣ ನಿಮ್ದ ಗಾಡಿ? ನಿಮ್ದ? ನಾವು ಕೇಳ್ತೀವಿ. ಯಾರು ಕೇಳಲಿಲ್ಲ ಅಂದ್ರೆ ನಾವು ಕೇಳೋದಕ್ಕಿದ್ದೀವಿ. ರಾಜ್ಯದಲ್ಲಿ ಪರ್ಮಿಷನ್ ಇಲ್ದೇ ಹೇಗೆ ಕೆಲಸ ನಡೆಯುತ್ತೆ ಅಂತ ಕೇಳೋಣ. ಇವತ್ತು ಶನಿವಾರ ಭಾನುವಾರ ಇವ್ರು ಬಂದ್ಬಿಟ್ಟು ಫೋನ್ ಮಾಡಿ. ಅವ್ರ ನಂಬರ್ ಏನು ಹೇಳಿ? ಸಂಜಯ್ ಮಾಡಿ. ಸಂಜಯ್ ಈಗ ಮಾಡ್ತಾ ಇದಾರೆ. ಈಗ KRS ಪಕ್ಷದವರು. ಹೌದೌದು. ಇವ್ರು ಗ್ಯಾಸ್ ಲೈನ್ ಅವರು. ಇವರು. ಹಾಂ, ನೋಡಿ ನೀವು ಇಲ್ಲದೆ ಇರೋದನ್ನ ನೋಡಿ ಇವರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಮಾಡಂಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ಆದ್ರೆ ಇವ್ರು ಮಾಡ್ತಾ ಇದಾರಲ್ಲ. ಇವ್ರು ಯಾರೋ ಹಿಂದಿಯವ್ರು ಬಂದ್ಬಿಟ್ಟು ಇವ್ರು ಯಾರು ಕನ್ನಡನೇ ಬರಲ್ಲ. ಇವ್ರು ಯಾರಿಗೂ ನಾನು ಈಗ ಲೈವ್ ಮಾಡಿದ್ದೀನಿ. ಇವ್ರ ಮೇಲೆಲ್ಲ ನೀವು ಕಂಪ್ಲೇಂಟ್ ಹಾಕ್ಬೇಕು. ಇವರೆಲ್ಲ ಇಲ್ಲಿ ನಿಂತಿರೋರ ಮೇಲೆಲ್ಲ ನಾವು ಲೈವ್ ಆಗ್ತಾ ಇದೆ. ಅವ್ರು ಯಾರ್ಯಾರಿದ್ದಾರೆ ಅವ್ರ ಮೇಲೆಲ್ಲ ಕಂಪ್ಲೇಂಟ್ ಹಾಕಿ ಗಾಡಿಗಳಿದೆ ಸೀಜ್ ಮಾಡಿಸಿ JCB ಕೆಲಸ ಅಗದಿದ್ದಾರೆ. ಇಲ್ಲಿ ರಸ್ತೆ ಇಷ್ಟು ಚೆನ್ನಾಗಿರೋ ರಸ್ತೆನ ಅವ್ರು ಕೆಲಸ ಮಾಡೋದಕ್ಕೆ ಹಣ ಖರ್ಚಾಗ್ಬಿಡುತ್ತೆ ಅಂದ್ಬಿಟ್ಟು ಇವರು ಮೇಲ್ಗಡೆ ಗುಂಡಿ ಹೊಡೆದ್ಬಿಡ್ತಾರಲ್ಲ. ಇದು ನ್ಯಾಯನೇನ್ರಿ? ಮಾಡಿ ಈಗ ಕರ್ಸಿ. ಅದು ಯಾರಿದ್ದಾರೆ? ನಾವು ಇಲ್ಲೇ ಲೈನಲ್ಲಿ ಇದ್ದೀನಿ. ನೋಡಿ ಬಂಧುಗಳೇ, ಇಲ್ಲಿ ನಾವು ಇದುವರೆಗೆ ಕೇಳಿದಂಥದ್ದು ಹೇಳಿ ಇಂಜಿನಿಯರ್ಗೆ. ಆ ಇಂಜಿನಿಯರ್ ಕಾರ್ಪೊರೇಷನ್ ಇಂಜಿನಿಯರ್ ಹೇಳ್ತಾ ಇದ್ದಾರೆ ಅವ್ರು ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ. ಆದರೆ ಇವ್ರು ನೋಡಿದ್ರೆ 24ರಲ್ಲಿ ತಗೊಂಡಿರುವಂಥದ್ದು ಪರ್ಮಿಷನ್ನು ಇಲ್ಲಿ ನೋಡಿದ್ರೆ ಅಗದಾಗ್ತಾ ಇದ್ದಾರೆ. ಯಾರಿಗೂ ಕೇಳೋದಿಲ್ಲ, ಇವ್ರಿಗೆ ಯಾರಿಗೂ ಬೇಕಾಗಿಲ್ಲ. ನೋಡಿ ಅವ್ರನ್ನೆಲ್ಲ ವಿಡಿಯೋ ಮಾಡ್ಕೋಣ. ಅವರೆಲ್ಲರನ್ನೂ ವಿಡಿಯೋ ಮಾಡ್ಕೊಂಡು ಅವ್ರಿಗೆಲ್ಲ ಕಂಪ್ಲೇಂಟ್ ಹಾಕಲಿ. ಅವರು ಮಾಡಿಸೋಣ. ಅವ್ರು ಕಂಪ್ಲೇಂಟ್ ಮಾಡಲಿ. ಕೆಲಸ ಮಾಡ್ತೀವಿ ಅಂತ ಪರ್ಮಿಷನ್ ಇಲ್ದೇ ಕೆಲಸ ಮಾಡ್ತಾರ. ಫೋನ್ ಇಟ್ಕೊಳ್ಳಿ ಬಿಗಿಯಾಗಿ. आपका नेम? सोम सुंदर सर। सोम सुंदर। ಅಧ್ಯಕ್ಷ ನೋಡಿ ಸರ್, ಅದೇ ಅವರು ಹೇಳಿದ್ದಾರೆ ಸಂಜಯ್ ಇಲ್ಲಿ ಯಾವುದೂ ಆಗಿಯಂಗಿಲ್ಲ, ನಾವೆಲ್ಲ ನಿಲ್ಲಿಸಿದ್ದೀವಿ ಅಂತ. ಆದರೆ ಅವರೆಲ್ಲ ಎಲ್ಲಿ ಇದಕ್ಕೆ ಹೋಗಿದ್ದಾರೆ ದಾವಣಗೆರೆಗೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಇವರು ಕೆಲಸ ಮಾಡ್ತಾ ಇರುವಂಥದ್ದು. ನಾವು ಯಾರು ಇಲ್ಲದೆ ಕೆಲಸ ಮಾಡ್ಕೊಳ್ಳಿ ಅಂತ ನೀವೇನಾದರೂ ಇನ್ಫಾರ್ಮೇಶನ್ ಕೊಟ್ರ ಇವ್ರಿಗೆ? ನೋಡಿ ಈ ರೀತಿ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾರು ಹೇಳೋರು ಕೇಳೋರಿಲ್ಲ ಸರ್. ನೀವು ದಯವಿಟ್ಟು ನೀವೇ ಬನ್ನಿ, ದಯವಿಟ್ಟು ಇಲ್ಲಿಗೆ ಸ್ಥಳಕ್ಕೆ. ಇವ್ರು ಅದೇನು ಆಕ್ಷನ್
ಮಾಡಬೇಕು ಅಂತೀರಾ? ನೋಡಿ, DC ಆಫೀಸ್ ಮುಂದೆ ಅಗಿಬಾರ್ದು ಅಂತ ಆಗಿದೆ, ಅದನ್ನ ಮಿಷಿನಲ್ಲಿ ಮಾಡಬೇಕು ಅಂತ ಹೇಳಿದೆ. ಆದರೂ ಕೂಡ ಇವರೆಲ್ಲ ಮಾಡ್ತಾರೆ ಅಂದ್ರೆ ಈಗ ತಾನೇ ಕಾಡಿ ಬೇಡಿ ಡಾಂಬರ್ ಹಾಕ್ಸ್ಕೊಂಡ್ವಲ್ಲ ಸರ್ ಇಲ್ಲಿಗೆ ರಸ್ತೆಗೆ. ಅದೇನ್ ಮಾಡಿ ಯಾರಿದ್ದಾರೆ? ಯಾರು ಬರ್ತಾ ಇಲ್ವಲ್ಲ ಕಾರ್ಪೊರೇಷನ್ ಅವರು. ಒಬ್ಬರಾದ್ರೂ ಬರ್ಬೇಕಲ್ಲ, ಜವಾಬ್ದಾರಿ ತಗೊಂಡಿರೋ ಅಂತವ್ರು. ನಾವೇ ಜವಾಬ್ದಾರಿ ತಗೊಂಡಿದೀವ? ನಮ್ಗಿನ್ನೂ ಅಧಿಕಾರನೇ ಬಂದಿಲ್ಲ ಸರ್. ನಿಮ್ಗಾದ್ರೂ ಸಂಬಳ ಬರೋ ಅಂತವ್ರು ಯಾರು ಕೆಲಸ ಮಾಡಲಿಲ್ಲ ಅಂದ್ರೆ ಹೇಗೆ? ಕಳಿಸಿ. ಅದು ಯಾರಿದ್ದಾರೆ ಅವರಂತೂ ಫೋನ್ ಎತ್ತಿ ಮಾತಾಡೋದಕ್ಕೆ ಕಷ್ಟಪಡ್ತಾರೆ. ಅವರು ಯೋಗಾನಂದ, ಯಾರು ಅವ್ರ ಹೆಸರು? ಯೋಗಾನಂದ. ಮಾಡಿ ಅವ್ರಿಗೆ. ನೋಡಿ ಬಂಧುಗಳೇ, ಇವತ್ತು ರಾಜ್ಯವನ್ನ ಒಂದಿಷ್ಟು ಜನ ಕಪಿ ಮುಷ್ಟಿಲಿ ಇಟ್ಕೊಬಿಟ್ಟಿದ್ದಾರೆ. ಹಿಂದಿಯವರು ತಾವು ಹಾಕುವಂತ ಬಿಸ್ಕೆಟ್ಗೆ ಕರ್ನಾಟಕದಲ್ಲಿ ಅಧಿಕಾರಿಗಳು ತಕತೈ ಕುಣಿತಾರೆ ಅನ್ನುವಂತ ಕಾರಣಕ್ಕಾಗಿ ಇವರು ತಮಗೆ ಇಷ್ಟ ಬಂದಂಗೆ ನಡೆಸ್ಕೊಳ್ತಾ ಇದ್ದಾರೆ. ನೋಡಿ, ಪೈಪ್ ಲೈನ್ ಆಗ್ಬೇಕಾಗಿರೋದು ಅವರು ಮಿಷಿನಲ್ಲಿ ಆಗದಿ ಪೈಪ್ನ ಬಿಡಬೇಕಾಗಿತ್ತು, ಯಾವುದೇ ಯಾರಿಗೂ ತೊಂದರೆ ಆಗದಂಗೆ. ಈ ಶಾಲೆ ಇದೆ, ಕಾಲೇಜ್ ಇದೆ, ಇಲ್ಲಿ ರಸ್ತೆ ಈಗ ತಾನೇ ರಸ್ತೆ ಮಾಡಿದ್ದಾರೆ. ಆದ್ರೆ ಇವ್ರಿಗೆ ಅದು ಯಾವುದು ಲೆಕ್ಕಕ್ಕಿಲ್ಲ. ನನಗೇನು ಅಗದಾಕ್ಬೇಕು, ಈಸಿ ಕೆಲಸ ಆಗ್ಬಿಡ್ಬೇಕು ಅನ್ನುವಂಥದ್ರಲ್ಲಿ ಇವ್ರು ನಿಂತಿದ್ದಾರೆ. ಅಂದ್ರೆ ಇವರಿಗೆ ಈ ನಾಡಿನ ಬಗ್ಗೆ ಗೌರವ ಇಲ್ಲ, ನಾಡಿನ ಸರ್ಕಾರದ ಬಗ್ಗೆ ಗೌರವ ಇಲ್ಲ. ತಮ್ಮ ಕೆಲಸ ಆಗಬೇಕು, ಸರ್ಕಾರದಲ್ಲಿ ದುಡ್ಡು ತಗೋಬೇಕು, ತಾವು ಟೆಂಡರ್ ಪಾಸ್ ಆಗಿದೆಯಾ ಆ ಟೆಂಡರ್ ದುಡ್ಡನ್ನ ಹೊಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿದ್ದಾರೆ. ಇದು ಕೇಂದ್ರ ಸರ್ಕಾರದ ಕೆಲಸ. ಇವರು ಕೇಂದ್ರದಿಂದ ಬರ್ತಾರೆ, ಹಿಂದಿಯವರು ಕೇಂದ್ರ ಕೆಲಸ ಮಾಡ್ತಾರೆ, ತಮಗೆ ಇಷ್ಟ ಬಂದಂಗೆ ಮಾಡಿ ಅರ್ಧಂಬರ್ಧ. ಈಗಾಗಲೇ JMM ಕೆಲಸ ನಡೀತು, ನೀರಿನ ಕೆಲಸ. ಇದೇ ತರನೇ ಮೈಸೂರಿನ ಅರ್ಧಂಬರ್ಧ ಮಾಡಿದ್ರು. 24 ಗಂಟೆ ನೀರು ಕೊಡ್ತೀವಿ ಅಂತ ಹೇಳ್ದಂತವ್ರು 20 ನಿಮಿಷ ನೀರು ಬರ್ತಾ ಇಲ್ಲ ಮೈಸೂರಲ್ಲಿ. 24 ಗಂಟೆ. ನೋಡಿ, ಇಡೀ ವ್ಯವಸ್ಥೆ ಕೆಡಿಸಿಟ್ಟಿರುವಂತಹ ನೀಚ ರಾಜಕಾರಣಿಗಳು ಒಂದು ಕಡೆ ಆದ್ರೆ, ಅಧಿಕಾರಿಗಳನ್ನ ಇವರು ಯಾಮಾರಿಸಿ ಅವ್ರು ಇಲ್ಲದೆ ಇರುವಂತ ಸಮಯದಲ್ಲಿ ಕೆಲವೊಂದಿಷ್ಟು ಜನ ಪ್ರಾಮಾಣಿಕವಾಗಿರುವಂತ ಅಧಿಕಾರಿಗಳಿದ್ರೂ ಕೂಡ ಅವ್ರಿಗೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗಿದೆ. ಆದ್ರೆ ಇರುವಂತ ಭ್ರಷ್ಟ ಅಧಿಕಾರಿಗಳ ಕೈ ಕೆಳಗಡೆ ಇಡೀ ರಾಜ್ಯ ಸಿಲುಕಿ ನರಳುತ್ತಾ ಇದೆ. ಇದನ್ನ ಕೇಳೋ ಅಂತವ್ರು ಯಾರಿಲ್ಲ ಅನ್ಕೊಂಡಿದ್ದಾರೆ. ಇದುವರೆಗೆ ಯಾರು ಕೇಳಿದ್ರೋ ಬಿಟ್ರೋ, ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೇಳುತ್ತೆ. ನಾವು ರಾಜ್ಯವನ್ನ ಕಟ್ಟುವಂತ ಕಾರಣಕ್ಕಾಗಿ ಕೆಲಸ ಮಾಡ್ತಾ ಇದ್ದೀವಿ. ನೀವೆಲ್ಲ ನೋಡ್ತಾ ಇದ್ದೀರಾ, ಏನೇನು ಅಪ್ಡೇಟ್ ಆಗುತ್ತೆ ನಾವು ಮತ್ತೆ ನಿಮಗೆ ತಿಳಿಸ್ತೀವಿ. ಇವ್ರು ನೋಡಿದ್ರೆ ಪರ್ಮಿಷನ್ 24 ದಿಕ್ಕಾತ ಅಣ್ಣ. ಅವ್ರು ಏನಿರ್ಲಿ, ನಾವು ಮಾತಾಡೋಣ. ಗಾಡಿ ಯಾರಾದ್ರೂ ಕೆಲಸ ಮಾಡಿದ್ರೆ ನೋಡೋಣ, ನಿಮ್ ಗಾಡಿ ಸೀಜ್ ಆಗುತ್ತೆ. ಅದು ಪರ್ಮಿಷನ್ ಇಲ್ದಾನೆ ಕೆಲಸ ಆಗ್ತಾ ಇದೆ. ಯಾರು ಯಾವ ದೊಡ್ಡ ಅಪ್ಪನೇ ಬಂದ್ರು ಕೂಡ ಇಲ್ಲಿ ದೊಡ್ಡಪ್ಪನ ಕೆಲಸ ಅವನು ಪರ್ಮಿಷನ್ ತಗೊಂಡಿದ್ರೆ ಇಲ್ಲಿ ಅವಕಾಶ ಇದ್ರೆ ಮಾತ್ರ ಕೆಲಸ ಮಾಡೋದಕ್ಕೆ. ಯಾರು ಹೇಳೋರಿಲ್ಲ, ನಗರದಲ್ಲಿ ಕೇಳೋರಿಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಕೇಂದ್ರದ ಕೆಲಸ, ರಾಜ್ಯದ ಕೆಲಸ ನಮ್ಗೆ ಇಷ್ಟ ಬಂದಂಗೆ ಮಾಡ್ಬಿಡ್ಬೋದು ಅನ್ನೋದನ್ನ. RTI ನಲ್ಲಿ ಒಂದು ಲೆಟರ್ ಕೇಳಿದ್ರೆ ಕೊಡೋದಿಲ್ಲ ಅಂದ್ರೆ ಏನರ್ಥ? ಈ ಕಾಮಗಾರಿ ಮುಗಿಬೇಕಾಗಿದ್ದು ಯಾವಾಗ? ಇವಾಗ ಯಾವಾಗ ಮುಗಿಸ್ತಾ ಇದ್ದಾರೆ ಇವರು? ಕೆಲಸನೇ ಬಿಟ್ಟು ಹೋಗ್ತಾ ಇದ್ರು. ನಾವು ಕೇಳಿದ ಕಾರಣಕ್ಕಾಗಿ ಕೆಲಸ ನಡೆಸ್ತಾ ಇದ್ದಾರೆ. ನಾವು ಕೇಳಲಿಲ್ಲ ಅಂದ್ರೆ ಇದು ಅರ್ಧಂಬರ್ಧ ಆಗಿ ಕೆಲಸ ಇವರು ದುಡ್ಡು ಎತ್ಕೊಂಡು ಓಡ್ತಾ ಇದ್ರು. ನಾವು ಕೇಳ್ತಾ ಇದೀವಿ ಅನ್ನುವಂತ ಕಾರಣಕ್ಕಾಗೂ ಇಷ್ಟು ಕೆಲಸ ನಡೀತಾ ಇರೋದು. ಕೆಲಸ ಮಾಡ್ತಾವ್ರೆ, ಆದ್ರೆ ಈ ವ್ಯವಸ್ಥೆಯನ್ನ ಕೆಡಿಸ್ಬಿಟ್ಟು ಕೆಲಸ ಮಾಡೋದಕ್ಕೆ ನಿಂತಿದ್ದಾರೆ. ನೋಡಿ ಹಂಗೆ ನೋಡಿ ರಸ್ತೆ ಯಾವ ತರ ಇದೆ. ನಾವು ತಾನೇ ಮಾಡಿಸಿದಂತ ರಸ್ತೆ, ಫುಟ್ಪಾತ್ಗೆ ಟೈಲ್ಸ್ ಹಾಕ್ಸಿರೋದು ಮಕ್ಕಳು ಓಡಾಡ್ಲಿ ಅಂತ. ಇವ್ರು ರಸ್ತೆನ ಹಾಳು ಮಾಡ್ಬಿಟ್ಟು ಹೊರಟೋಗ್ಬಿಟ್ರೆ ಯಾರು ನೋಡ್ತಾರೆ? ಇಷ್ಟು ದೊಡ್ಡ ಕಾಲೇಜ್ ಇದೆ, ಸಾವಿರಾರು ಮಕ್ಕಳು ಇಲ್ಲಿ ಓದ್ತಾರೆ, ಅವ್ರು ಬೀಳ್ಲಿ ಅಂತ. ದಿನ ಇಲ್ಲಿ ಬಸ್ ಓಡಾಡ್ತವೆ, ಕಾರ್ ಓಡಾಡ್ತವೆ, ಸ್ಕೂಟರ್ ಓಡಾಡ್ತವೆ. ಕಾಮಗಾರಿ ನಿಲ್ಸಿದ್ರು ಕೂಡ ಇವರು ದರ್ಪದಿಂದ ಮೆರಿತಾ ಇದ್ದಾರೆ ಅಂದ್ರೆ ಇವ್ರಿಗೆ ಏನು ಇರ್ಬೋದು ನೋಡಿ. ಅವು ವಿಡಿಯೋ ಮಾಡ್ಕೋಣ ಅವೆಲ್ಲ ಗಾಡಿಗಳದ್ದು.
ಡಿಕ್ಕಿಂಗ್ ಮಾಡಿದ್ರೆ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ, परमिशन ಇಲ್ಲ ಡಿಕ್ಕಿಂಗ್ ಮಾಡೋದಕ್ಕೆ. कन्नड़ माताड़िया हिंदी माताड़िया? इधर टिक करने के लिए परमिशन नहीं लिया है इन्होंने, आपने किया है तो आपका गाड़ी आपका है, किसका है किसका है? हाँ? किसका गाड़ी किसका है? कंपनी मालूम है, कंपनी है, आप काम करते हैं, आपके ऊपर भी केस हो जाएगा मुझे कल से सर ना बस स्टैंड इधर इधर बस स्टैंड है, बाहर निकालो गाड़ी, जल्दी निकालो निकालो बाहर। बच्चा लोग नहीं करना इधर, बाहर डालो उधर गाड़ी, उधर से निकाल के उधर डालो, रोड पे खड़ा करके क्या तमाशा है? ನಂಬರ್ ಇಲ್ಲ, ಟ್ರಾಲಿಗೆ ನಂಬರ್ ಇಲ್ಲ ನೋಡಿ, ಅಲ್ಲಿ ಟ್ರಾಲಿಗೆ ಆರ್ಟಿಒದನ್ನು ಕೊಡೋದು ಕರೀರಿ, ಆರ್ಟಿಒದನ್ನು ಕರೀರಿ, ನಂಬರ್ ಇದೆ ಫೋನ್ ಮಾಡಿರಿ ಆರ್ಟಿಒದವ್ರು ಕರೀರಿ, ನಂಬರ್ ಯಾರ್ದಾರು ಆರ್ಟಿಒ ಅಂತ ಹೊಡೀರಿ, ಮೈಸೂರು ಆರ್ಟಿಒ ಅಂತ. ಗಾಡಿ ನಿಂತಿಲ್ಲ, ಏನು ಅಪ್ಪ ಅಮ್ಮ ಇಲ್ಲ, ಬನ್ನಿ ಒಂಚೂರು ಅಂತ. ಗಾಡಿಗೆ ನಂಬರ್ ಇರಲ್ಲ, ಇವ್ರು ಗಾಡಿ ತರ್ತಾರೆ, ಯಾರೋ ಜನರೇಟರ್ ತರ್ತಾರೆ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ನೋಡಿ ಇದಕ್ಕೆ? ಇದು ಬೇಕಾದ್ರೆ ಲಿಮಿಟ್ ಅಲ್ಲಿಗೆ ಬರೋದೇನೋ ನೋಡಿ ಕೊಡಿ, ಅವ್ರು ಫೋನ್ ಮಾಡ್ಕೊಂಡು ಮಾತಾಡ್ತೀವಿ. ಏನಣ್ಣ ನಿಮ್ಮ ಹೆಸರು? ನಾನು ಶಿಂದೆ ಅಂತ, ಸಿದ್ದಿ ಅವರ ಯಾವ ಊರಿನವರು? ಇದೇ ಇದೇ ಊರು. ಏನು ಮಾಡ್ತೀರಾ ನೀವು? ನಾನು ರಿಟೈರ್ಡ್ ಪೊಲೀಸ್ ಆಫೀಸರ್. ನೀವು ಕಂಪ್ನಿಗೆ ಕೆಲಸ ಮಾಡ್ತೀರಾ? ನೋಡಿ, ಇಲ್ಲ ಇವತ್ತು ಯಾರು ಕಾರ್ಪೊರೇಷನ್ ಅವರು, ಇಂಜಿನಿಯರ್ಗಳಾಗಲಿ ಅಧಿಕಾರಿಗಳಾಗಲಿ ಇವತ್ತು ಯಾರು ಕೂಡ ಇಲ್ಲ. ಇವರು ನಾವು ಯಾಕೆ ಕರ್ಸೋಣ? ನಾವು ಲೀಗಲ್ ಆಗಿ ಪರ್ಮಿಷನ್ ತಗೊಂಡು ಕೆಲಸ ಮಾಡ್ತೀವಿ, ಮಾಡ್ತಾ ಇದ್ರೆ ಮಾಡಿ, ಅವ್ರನ್ನ ನಾವು ಕೇಳೋಣ, ನಾವು ಕೇಳಬೇಕು, ನೀವು ಅವ್ರು ಕೇಳಬೇಕು. ನಮ್ಗೆ ಗೌರ್ಮೆಂಟ್ ಪ್ರಾಜೆಕ್ಟ್ ನೋಡಿ ಬಂಧುಗಳ, ಇವ್ರು ಹೇಳ್ತಾರೆ ಅವ್ರು ಕಾಮ್ ಕರೋ ಅಂತ, ಅವ್ರು ಕಾಮ್ ಮಾಡಿಸ್ತಾರಂತೆ. ಅವರು ಅಗರ್ ಸಂಬಂಧಪಟ್ಟ ಅಧಿಕಾರಿಗಳು ಕಾನೂನು ಬೈರುವ ನಮ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ, ನೀವೇ ತರಿಸ್ಬೇಕು. ನಾವು ಕರ್ಸೋದಲ್ಲ, ನಾವು ಅಧಿಕಾರಿಗಳ ಮಾತಾಡ್ತೀವಿ, ಯಾವುದೇ ಒಪ್ಪಿಗೆ ಇದೆ ಅಂತ 100% ಒಪ್ಪಿಗೆ ಇದೆ, ಪರ್ಮಿಷನ್ ಎಲ್ಲ ಇದೆ, ಪರ್ಮಿಷನ್ ಎಲ್ಲ ಇದೆ. ನಾವು ನಿಮ್ಗೆ ಯಾಕೆ ಕೊಡ್ಬೇಕು ಸ್ವಾಮಿ? ಕನ್ಸರ್ನ್ ಅಥಾರಿಟೀಸ್ ಕಮಿಷನರ್ಗೆನು ಯಾವುದೇ ಕಾರ್ಪೊರೇಷನ್ ಅಧಿಕಾರಿ ಇಲ್ದಾಗೆ ಇವ್ರು ಕೆಲಸ ಮಾಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇದು ನನ್ನೂರು, ನಮ್ಮೂರಲ್ಲಿ ಈ ರೀತಿ ಅಕ್ರಮವಾಗಿ ಇವರು ನಿಂತಿದ್ರೆ ಅಕ್ರಮ ಖಂಡಿತ ಆಗಲ್ಲ. ನಾನು ಪೊಲೀಸ್ ಅದೇನ್ ಮಾಡ್ಬೇಕು ನಾವು ಮಾಡ್ತೀವಿ. ಕಾನೂನು ಬಾಹಿರವಾಗಿ ಮಾಡಿದ್ರೆ ನಾನೇ ಕಾನೂನು ಬಾಹಿರವಾಗಿ ಮಾಡ್ತಾ ಇಲ್ಲ ಅಂತಿರಲ್ಲ. ಎಲ್ಲಿ ಬೋರ್ಡ್ ಹಾಕಿದ್ರಿ? ಪ್ರಾಜೆಕ್ಟ್ ನೇಮ್ ಹಾಕಿದ್ರಿ? ಎಲ್ಲ ಹಾಕಿದ್ರಿ? ಎಲ್ಲ ಹಾಕಿದ್ರಿ? 11 ಎಲ್ಲಿದೆ ಹಾಕಿದ್ದೀರಾ? ಎಲ್ಲಿ ಬೋರ್ಡ್ ಹಾಕಿದ್ದೀರಾ? ಬೋರ್ಡ್ ಎಲ್ಲರೂ ಹಾಕ್ಬೇಕಲ್ಲ, ನೀವು ಕಾಮಗಾರಿ ಮಾಡೋರು. ಕನ್ಸರ್ನ್ ಅವ್ರು ಬಂದಾಗ ಬೋರ್ಡ್ ಹಾಕ್ಬೇಕು. ಬೋರ್ಡ್ ಕನ್ಸರ್ಟ್ ಅಂದ್ರೆ ನಾನು ಕೇಳ್ತೀನಿ, ಕೇಳ್ಬೇಕು. ಈ ಊರ್ ನಾಗರಿಕ ನಾನು. ಆಯ್ತು, ನಾನು ಕೇಳ್ತಾ ಇದ್ದೀನಿ, ನೀವು ಹೇಳ್ಬೇಕು. ಸಂಬಂಧಪಟ್ಟ ಅಧಿಕಾರಿಗೆ ಕೇಳಿ. ನೀವು ಅಧಿಕಾರಿ ಹತ್ರ ನೀವು ಮಾತಾಡ್ಕೊಳ್ಳಿ, ನಾನು ಮಾತಾಡಿದ್ದೀನಿ. ನನಗೆ ಗೊತ್ತಿದೆ, ಮಾಡ್ತೀನಿ, ಮಾಡ್ಲಿ, ಅದು ನಾನು ನೋಡ್ತೀನಿ. ಕೆಲಸ ಮಾಡಿ ಅವ್ರನ್ನೆಲ್ಲ ವಿಡಿಯೋ ಮಾಡ್ಕೊಳ್ರಪ್ಪ. ಏನ್ ಮಾಡಿ, ನಿಮ್ಗೆ ಏನ್ ಬೇಕು ಮಾಡ್ಕೊಳ್ಳಿ, ಅದಕ್ಕೆ ನಾವು ಅಡ್ಡಿಬರಲ್ಲ. ನೋಡಿ, ಇವರು ಯಾರೋ ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡಿದಂಥವ್ರು, ಇವರು ಕೆಲವೊಂದು ಖಾಸಗಿ ಕಂಪನಿಗಳಲ್ಲಿ ಕೆಲಸಕ್ಕೆ ಹೋದಾಗ ಅವರು ಅಧಿಕಾರತ್ವವನ್ನ ಇಲ್ಲಿ ಮೆರೆಸಿ ಇಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳನ್ನ ಎದುರಿಸುವಂಥದ್ದು. ಯಾವುದೋ ಒಂದು ಖಾಸಗಿ ಕಂಪನಿ ರಿಟೈರ್ಡ್ ಆದ್ಮೇಲೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಆ ದರ್ಪವನ್ನು ತಂದು ಇಲ್ಲಿ ನಮ್ಮ ಮುಂದೆ ತೋರಿಸ್ತಾ ಇದ್ದಾರೆ. ಆತ ಸಿಂಧೆ ಅಂತೆ, ಎಲ್ಲ ಉತ್ತರ ಭಾರತದವ್ರೆ. ಸಿಂಧೆ ಸಿಕ್ಕಿದ ಹೆಸರು ಎಲ್ಲ ಬಿಹಾರ್ನವರು, ಬೇರೆ ಬೇರೆ ರಾಜ್ಯದವರು, ಉತ್ತರ ಪ್ರದೇಶದವರು ಇಲ್ಲಿ ಬಂದು ರಾಜ್ಯವನ್ನ ಹಾಳು ಮಾಡ್ತಾ ಇದ್ದಾರೆ. ನಮ್ಮ ಮೇಲೆ ಇಷ್ಟು ದರ್ಪವಾಗಿ ನಡ್ಕೊಳ್ತಾರೆ ಅಂದ್ರೆ ಅರ್ಥ ಮಾಡ್ಕೋಬೇಕು ಇವತ್ತು ವ್ಯವಸ್ಥೆ ಎಲ್ಲಿಗೆ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ನು ಯಾರು ಕೆಲಸ ಮಾಡಲಿ, ಗಾಡಿಗೆ ಆರ್ಟಿಒ ಕರೆಯೋಣ, ಫೋನ್ ಮಾಡ್ಕೊಡ್ರಿ. ಆರ್ಟಿಒ ಕರೀರಿ. ಆರ್ಟಿಒ ಡಬಲ್ ಹಾಕಲಿಕ್ಕೆ ಪರ್ಮಿಷನ್ ಇದೆಯಾ?
ಕರೀರಿ ಅವ್ರಿಗೆ. ಮಾಡ್ತಾರೆ. ಮಾಡಿಕೊಡಿ ಮಾತಾಡಿ ನೀವು ಮಾಡಿ ನನ್ನ ಇದು 8-9 ಈ ನಂಬರ್ ಕೆಳಗಡೆ ಅದಲ್ವಾ? ನೋಡಿ ಗಾಡಿ ನಂಬರ್ ಎಲ್ಲಿದೆ ಅದನ್ನ ಮಾಡಿ. ಯಾವುದಕ್ಕೂ permission ಎಲ್ಲೂ ಇಲ್ಲ. ಗಾಡಿ ತರ್ತಾರೆ, ಎಲ್ಲಿಂದನೋ ಟ್ರ್ಯಾಕ್ಟರ್ ತರ್ತಾರೆ. ಆಯ್ತಾ? ಬಂಧುಗಳೇ, ನೀವು ಇದುವರೆಗೆ ನೋಡ್ತಾ ಇದ್ರಿ. ನಾವು ಮತ್ತೆ ಲೈವ್ ಬರ್ತೀವಿ. ಇವರ ದಬ್ಬಾಳಿಕೆಯನ್ನು ಅದೇನು ಅಂತ ಕೇಳೋಣ. ಇವ್ರ ದಬ್ಬಾಳಿಕೆ ಎಷ್ಟು ದಿನ ನಡೆಯುತ್ತೆ ಅನ್ನೋದನ್ನ ನಾವು ನೋಡೋಣ ನಮ್ಮ ಊರಿನಲ್ಲಿ ಅನ್ನೋದನ್ನ ನಿಮ್ಗೆ ತಿಳಿಸ್ತಾ ಮತ್ತೆ ನಾವು ಲೈವ್ ಬರ್ತೀವಿ ಸದ್ಯದಲ್ಲೇ. ಅವ್ರು ಯಾರು ಬರ್ತಾರೆ, ಅವ್ರು ಯಾರನ್ನ ಕರೆಸ್ತಾರೆ. ನಾವು ಕೆಲಸ ಮಾಡ್ತಾ ಇರುವಂತೆ ಅಕ್ರಮ, ಇಲ್ಲಿ ಮಾಡ್ತಾ ಇರುವಂಥ ಕೆಲಸ ಅಕ್ರಮ ಮಾಡಿಕೊಂಡು ನಮ್ಮ ಮೇಲೇ ರೋಪ್ ಮಾಡ್ತಾ ನಿಂತಿದ್ದಾರೆ ಬೆಳಗ್ಗೆಯಿಂದ. ನಾವು ಕೇಳ್ತೀವಿ, ತಮಗೆ ಈ ಮಾಹಿತಿನ ಒದಗಿಸ್ತೀವಿ. ನಮಸ್ಕಾರ ಬಂಧುಗಳೇ.